ಕಾಂತಾರ ಟ್ರೇಲರ್ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವೈರಲ್ನಲ್ಲಿ ರಿಷಬ್ ಶೆಟ್ಟಿಯ ಗೆಟಪ್ ಇರುವಂಥದ್ದು ಸಂಪೂರ್ಣವಾಗಿ ಇಲ್ಲೊಂದು ಓರಿಯನ್ ಮಾಲ್ನ ಎದುರುಭಾಗದಲ್ಲಿ ಆ ಗೆಟಪ್ನ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಇರುವಂಥದ್ದು ರಿಷಬ್ ಶೆಟ್ಟಿ ಮಾಡ್ತಿರುವಂಥ ಪಾತ್ರ ಅದು ಪರಶುರಾಮಂದ ಅಂತ. ತುಳುನಾಡು ಅಥವಾ ಈ ಕರಾವಳಿ ಭಾಗದಲ್ಲಿ ಹೋಗಿ ನಿಂತು ಅಲ್ಲಿಂದ ತನ್ನ ಕೊಡಲಿಯನ್ನು ಬೀಸಿದ ನಂತರ ಇಡೀ ಸಮುದ್ರ ಹಿಂದೆ ಸರಿದು ಹೋಗುತ್ತೆ, ತನ್ನ ತಪಸ್ ಮಾಡೋದಕ್ಕೆ ಜಾಗ ಕೊಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ತುಳುನಾಡನ ಹುಟ್ಟಿಗೆ ಕಾರಣವಾಗಿರುವಂಥದ್ದು ಪರಶುರಾಮ ಅನ್ನುವಂಥ ಉಲ್ಲೇಖ ಇದೆ. ಇದ್ರ ಬಗ್ಗೆ ದ್ವಂದ್ವ ನಿಲುವುಗಳು ಕೂಡ ಸಾಕಷ್ಟಿದೆ. ಆದರೆ ಇದೇ ಒಂದು ಪಾತ್ರವನ್ನು ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರಾ, ಅದಕ್ಕೆ ಪೂರಕ ಅನ್ನುವ ಹಾಗೆ ಪರಶುರಾಮನ ಕೊಡಲಿಯ ಇದು ಕೈಯಲ್ಲಿ ಹಿಡಿದಿರುವಂಥ ದೃಶ್ಯಗಳಿದೆ. ಜೊತೆಗೆ ಒಂದು ಸಂಪೂರ್ಣವಾಗಿ ಪರಶುರಾಮನ ಜಟೆಯನ್ನು ನೋಡಿದ್ರೂ ಕೂಡ ನಮಗೆ ಪರಶುರಾಮನ ಚಿತ್ರವೇ ಕಾಣುತ್ತೆ. ಜೊತೆ ಕೈಯಲ್ಲಿ ಗುರಾಣಿಯನ್ನು ಹಿಡ್ಕೊಂಡಿರುವಂಥದ್ದು, ಯುದ್ಧಕ್ಕೆ ಹೋಗಿರುವಂಥದ್ದು. ಸಂಪೂರ್ಣವಾಗಿ ಪರಶುರಾಮ ಕೂಡ ಯುದ್ಧದಲ್ಲಿ ಭಾಗವಹಿಸಿದ್ದ, ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದ, ಇಡೀ ಕ್ಷತ್ರಿಯರನ್ನು ನಾಶ ಮಾಡ್ಕೊಂಡು ಹೋಗಿದ್ದ, ಈ ಥರದ ಸಾಕಷ್ಟು ಉಲ್ಲೇಖಗಳಿದೆ. ಹಾಗಾಗಿ ಈಗ ಈ ಸಿನಿಮಾದಲ್ಲಿರುವಂಥದ್ದು ಪರಶುರಾಮನ ಮತ್ತೊಂದು ಗೆಟಪ್ಪ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ನಡುವೆ ಸುಳಿದಾಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಕಾಂತಾರ ಬಿಡುಗಡೆಯಾದ ನಂತರವೇ ನಮಗೆಲ್ಲರಿಗೂ ಕೂಡ ಉತ್ತರ ಸಿಗಲಿಕ್ಕಿದೆ. ಕಾಂತಾರ ಸಿನಿಮಾದಲ್ಲಿರುವಂಥ ರಿಷಬ್ ಶೆಟ್ಟಿಯ ಪಾತ್ರ ಯಾವುದು ಅನ್ನುವಂತಹ ಕುತೂಹಲಕ್ಕೆ ಅವತ್ತು ತೆರೆ ಬೀಳಲಿಕ್ಕಿದೆ. ಕ್ಯಾಮ್ರಾ ಪರ್ಸನ್ ಅಂಜನಮೂರ್ತಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.